ನೋ ಸ್ಟಾಕ್ ಈ ಬೋರ್ಡ್ ಈಗ ಕಾಣಿಸೋಕೆ ಶುರುವಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಈ ಬೋರ್ಡ್ ಅನ್ನ ಕಾಣ್ತಾ ಇದ್ದೀವಿ. ಎಲ್ಲಿ ಹಾಕಿದ್ದಾರೆ? ಪೆಟ್ರೋಲ್ ಬಂಕ್, ಗ್ಯಾಸ್ ಏಜೆನ್ಸಿನ? ನೋಡ, ವಿದ್ಯಾರಣ್ಯಪುರದಲ್ಲಿರುವಂತಹ ಆದ್ಯ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಹಕರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಜೆನ್ಸಿಯ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಸ್ಟಾಕ್ ಬಾರದ ಕಾರಣ ನೋ ಸ್ಟಾಕ್ ಬೋರ್ಡ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಸೊ ಈಗ ಆದ್ಯ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಈಗ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಈಗ ಏಜೆನ್ಸಿಗಳು ಯಾವ ಸಮಸ್ಯೆನೂ ಇಲ್ಲ, ಗ್ರಾಹಕರಿಗೆ ಸಿಗುತ್ತೆ ಗೃಹ ಬಳಕೆ ಸಿಲಿಂಡರ್ಗಳು ಅಂತ ಹೇಳ್ತಾ ಇದ್ರು. ಬಟ್ ಈಗಿಲ್ಲ. ಏನು ಹೇಳ್ತಾರೆ ಉತ್ತರವನ್ನ? ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಿದ್ದು, ಆದರೆ ಗೃಹ ಬಳಕೆ ಸಿಲಿಂಡರ್ಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸಿಕ್ಕೇ ಸಿಗುತ್ತೆ. ನಗರ ಪ್ರದೇಶದಲ್ಲಿ 25 ದಿನಕ್ಕೆ ಒಂದ್ಸಲ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ, ಜೊತೆಗೆ ಗ್ರಾಮೀಣ ಭಾಗಗಳಲ್ಲಿ 45 ದಿನಕ್ಕೆ ಒಂದರ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಈಗ ಯಾಕೆ ಇಲ್ಲೂ ಕೂಡ ನೋ ಸ್ಟಾಕ್ ಅಂತ ಬರ್ತಾ ಇದೆ? ಸಮಸ್ಯೆ ಆಗಿದೆಯಾ? ಆಗ್ತಾ ಇದೆಯಾ? ಅರುಣ್, ಒಂದ್ ಕಡೆ ಸರ್ಕಾರ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ, ಜೊತೆಗೆ ತೈಲ ಕಂಪನಿಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಬಟ್ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ರೆ ಅನೇಕ ಏಜೆನ್ಸಿಗಳ ಮುಂದೆ ಜನ ಗಲಾಟೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇಲ್ಲಿ ನೋಡಿ, ನಾವೀಗ ವಿದ್ಯಾರಣ್ಯಪುರದ ಏಜೆನ್ಸಿ ಮುಂಭಾಗ ಇದೀವಿ. ಇಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸಾರ್ವಜನಿಕರು ದಿನ ಬಂದು ಪಾಪ ಇಲ್ಲಿ ಬಂದು ವಾಪಸ್ ಹೋಗುವಂತಹ ಪರಿಸ್ಥಿತಿ. ಕೆಲವರಂತೂ ಕಾರಲ್ಲಿ, ಆಟೋದಲ್ಲಿ, ಬೈಕ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಹೊತ್ಕೊಂಡು ತರ್ತಾ ಇದ್ದಾರೆ. ಇಲ್ಲಿ ಬಂದು ಸಿಲಿಂಡರ್ ಇಲ್ಲ, ಸ್ಟಾಕ್ ಇಲ್ಲ, ನಾವೇನ್ ಮಾಡೋಣ ಅನ್ನುವಂಥದ್ದು. ಸೊ ಒಳಭಾಗದಲ್ಲೂ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ. ಬೆಳಗ್ಗೆನಿಂದ ಸಂಜೆ ತನಕ ಜನ ವಾಗ್ವಾದವನ್ನೇ ಮಾಡಬೇಕು ವಿನಃ ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಜನ ಎಷ್ಟೇ ಕೇಳ್ಕೊಂಡ್ರು ನಮ್ಮ ಬಳಿ ಸಿಲಿಂಡರ್ ಸ್ಟಾಕ್ ಇಲ್ಲ, ನಾವೇನ್ ಮಾಡೋಣ ಅನ್ನುವಂತಹ ಉತ್ತರವನ್ನ ಏಜೆನ್ಸಿ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಜನ ಬುಕಿಂಗ್ ಮಾಡಿದ್ದಾರೆ. ಇನ್ನೂ ಅಂತಂದ್ರೆ ದುಡ್ಡು ಕಟ್ಟಾಗಿದೆ, ಡೆಲಿವರಿ ಮೆಸೇಜ್ ಬಂದಿದೆ, ಬಟ್ ಮನೆಗಂತೂ ಗ್ಯಾಸ್ ಸಿಲಿಂಡರ್ ಬರ್ತಾ ಇಲ್ಲ. ತುಂಬಾ ಜನ ಗ್ರಾಹಕರು ಅದನ್ನೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಾರಾಟ ಮಾಡ್ತಾ ಇದ್ದಾರೆ ಗೃಹ ಬಳಕೆ ಸಿಲಿಂಡರ್ ಅನ್ನ ಏಜೆನ್ಸಿಯವರೇ ಅನ್ನುವಂತಹ ಆರೋಪವನ್ನು ಕೂಡ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಗ್ರಾಹಕರಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ನೀವು ಒಳಗಡೆ ಗಲಾಟೆ ಕೇಳ್ತಾ ಇತ್ತು, ಸೊ ಏನ್ ಸಮಸ್ಯೆ ಆಗಿದೆ ನಿಮ್ಗೆ? 12ನೇ ತಾರೀಕು ಮೇಡಮ್ ಬುಕ್ ಮಾಡಿರೋದು, ಇಲ್ಲಿವರೆಗೂ ಬಂದಿಲ್ಲ. ಬಂದು ಕೇಳಿದ್ರೆ ಮೊನ್ನೆ ಬಂದಿದ್ರೆ ನಾಳೆ ಕಳಿಸ್ತೀವಿ ಅಂತಂದ್ರು, ಕಳಿಸಿಲ್ಲ. ಇವಾಗ ಏನಾದ್ರು ಜೋರ ಕೇಳಿದಕ್ಕೆ ಇವ್ರ ನಂಬರ್ ಬ್ಲಾಕ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಂಬರ್ ಬ್ಲಾಕ್ ಮಾಡಕ್ಕೆ ಅವ್ರಿಗೆ ಕನ್ಸ್ಯೂಮರ್ ನಂಬರ್ ಬ್ಲಾಕ್ ಮಾಡಿ ನಮ್ಗೆ ಕೊಡೋದೇ ಇಲ್ಲ ಸಿಲಿಂಡರ್ ಅಂತ ಮಾತಾಡ್ತಾರೆ. ಏನ್ ಮಾಡೋದು ಇವಾಗ ನಾವು? ಅವ್ರೇನ್ ಮನೆಯಿಂದ ತಂದು ಕೊಟ್ಟಿರಲ್ಲ ಸಿಲಿಂಡರ್. ಹೌದು, ಅದು ಅವ್ರನ್ನ ಕೇಳ್ಬೇಕು ಮೇಡಮ್ ನೀವು. ನಾವೇನ್ ಮಾಡೋಣ? ಅವ್ರು ಕೇಳಕ್ ಹೋದ್ರೆ ಕಳಿಸ್ತೀವಿ ಹೋಗಿ ಅಂತ ಮಾತಾಡ್ತಾ ಇದ್ದಾರೆ. 15 days 20 days. ಈಗ 12ನೇ ತಾರೀಕು ಅಂದ್ರೆ ಇವತ್ತು 27ನೇ ತಾರೀಕು. ಸಿಕ್ಕೇ ಇಲ್ಲ ನೋಡಿ. ಸಿಲಿಂಡರ್ ಕೂಡ ತಂದಿದ್ದೀವಿ ನೋಡಿ. ಸಿಲಿಂಡರ್ ಮೊನ್ನೆನೂ ಬಂದು ಹೋದ್ವಿ. ಸುಮ್ಮನೆ ಕಿರ್ಚಾಡ್ಬೇಕಷ್ಟೇ ಆಗಲಿ, ಏನು ಕೆಲಸ ಆಗ್ತಾ ಇಲ್ಲ. ಮ್ಯಾಮ್ ನೋಡಿ, ಆನ್ಲೈನ್ ಬುಕ್ಕಿಂಗ್ ಆಗಿದೆ ಆಲ್ರೆಡಿ. ಆನ್ಲೈನ್ ಬುಕ್ಕಿಂಗ್ ಆಗಿಬಿಟ್ಟು ಮೆಸೇಜ್ ಎಲ್ಲ ಕಟ್ ಆಗಿದೆ, ಅಮೌಂಟ್ ಎಲ್ಲ ಆಗಿದೆ. ಪ್ರೆಸೆಂಟ್ ದುಡ್ಡು ಪೇ ಮಾಡಿದ್ರೆ ಬಟ್ ದುಡ್ಡೆಲ್ಲ ಆಗಿದೆ. ಇನ್ನು ಸಿಲಿಂಡರ್ ಬಂದು ಕೇಳಿದ್ರೆ 20 ದಿನ ಅಂತಾರೆ. ಬೆಳಗ್ಗೆ ಯಾರೊಬ್ಬ ಬಂದ ಆಟೋದನೇ ಅವ್ನು ಹೇಳ್ತಾನೆ, ನೀವು ಅಲ್ಲಿ ಬನ್ನಿ ಪಾಯಿಂಟ್ ಹತ್ರ ಬಂದು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅಲ್ಲೋರು ಅವ್ನು ಹೇಳ್ತಾನೆ, ನೀವು ಇಲ್ಲಿ ಸ್ವಲ್ಪ ಅಮೌಂಟ್ ನೀವು ಪೇ ಮಾಡಿ ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾನೆ. ಈಗ ಆನ್ಲೈನ್ ಬೇರೆ ಇದು ಬೇರೆನಾ? ಯಾರು ಹೇಳಿದ್ದು ಹಂಗಂತ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಿ ಅಂತ? ಅವ್ನು ಯಾರು ಆಟೋ ಮ್ಯಾಮ್, ಆಟೋ ಅವನು ಇಲ್ಲಿಲ್ಲ, ಅವನು ಚಿಕ್ಕಬೆಟ್ಟಹಳ್ಳಿಯಲ್ಲಿ ಅವ್ರು ಇರ್ತಾನಂತೆ. ಅವ್ನು ಹೇಳಿದ್ದು ನಮಗೆ ಡೊಮೆಸ್ಟಿಕ್ಗೂ ಎಕ್ಸ್ಟ್ರಾ ಪೇ ಮಾಡಿ ಅಂತ ಡಿಮ್ಯಾಂಡು. ಅದೇನು ನಡೀತಾ ಇದೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ಮೆಸೇಜ್ ಎಲ್ಲ ಬಂದಿದೆ, ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿದ್ದೀನಿ ನಾನು. ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿದ್ರು ಕೂಡ ಇವರು ಈ ಥರ ಹೇಳ್ತಾ ಇಲ್ಲಿಗೆ ಬಂದರೆ. HP ಪ್ರಾಬ್ಲಮ್ ಇಲ್ಲ ಮೇಡಮ್. HPದು ಅವ್ರು ಆರಾಮಾಗಿ ನಮ್ಮ ಮನೆ ಮುಂದೆ ಬೇರೆಯವ್ರದ್ದೆಲ್ಲ ಕನೆಕ್ಷನ್ ಆರಾಮಾಗಿ ಕೊಡ್ತಾ ಇದ್ದಾರೆ. 9ನೇ ತಾರೀಕು ಬುಕ್ ಮಾಡಿದೆ ಮೇಡಮ್. 9ನೇ ತಾರೀಕು ಬುಕ್ ಮಾಡಿದೆ, 13 ತಾರೀಕು ಬಂದಿದೆ. 13 ತಾರೀಕು ಬಂದು ಇಲ್ಲೇ ನಂಬರ್ ನೋಟ್ ಮಾಡ್ಕೊಂಡ್ಬಿಟ್ಟು ಮಂಡೇ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮಂಡೇ ಕಳಿಸಿ, ಈಗ ಮಂಡೇ ಹೋಯ್ತು, ಇವತ್ತು ಬಂದು ಶುಕ್ರವಾರ ಗುರುವಾರ ಇವತ್ತು ಬಂದು ಕೇಳಿದ್ರೆ ನಿಮ್ಮದು ಕ್ಯಾನ್ಸಲ್ ಆಗಿದೆ, ತಿರ್ಗಾ ಬುಕ್ ಮಾಡಿ ಅಂತ. ಓಕೆ, ಇದಿಷ್ಟು ಗ್ರಾಹಕರ ಸಮಸ್ಯೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.